ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಯಾರಿಗಿಷ್ಟ ಆಗೋದಿಲ್ಲ ಹೇಳಿ. ಮಾವಿನಕಾಯಿ ಸೀಸನ್ ಇರುವಾಗ ಈ ಉಪ್ಪಿನಕಾಯನ್ನು ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಉಪಯೋಗಿಸ್ಕೋಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾಸ್ ಕುಕಿಂಗ್ ಚಾನಲ್. ಯಾವ್ಯಾವ ಪದಾರ್ಥಗಳನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಿ ಪರ್ಫೆಕ್ಟ್ ಆಗಿರುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾನಿಲ್ಲಿ ಒಂದು 15 ಮೀಡಿಯಮ್ ಸೈಜು ಮಾವಿನಕಾಯನ್ನು ತೊಗೊಂಡಿದ್ದೀನಿ. 3 kg ಅಷ್ಟು ಬರುತ್ತೆ. ಇದನ್ನು ನಾವು 2 ರಿಂದ 3 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿ ಇಡಬೇಕು. ನೆನೆಸಿ ಇಡೋದ್ರಿಂದ ಆ ಮಾವಿನಕಾಯಿ ಕೀಳುವಾಗ ಆ ಸೊನೆ ಇರುತ್ತಲ್ವ, ಆ ಸೊನೆ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಆ ಸೊನೆ ಇದ್ದರೆ ಮಾವಿನಕಾಯಿ ಉಪ್ಪಿನಕಾಯಿ ಬೇಗನೆ ಕೆಟ್ಟು ಹೋಗುತ್ತೆ. ಉಪ್ಪಿನಕಾಯಿ ಹಾಕಲಿಕ್ಕೆ ಚೆನ್ನಾಗಿ ಬಲ್ತಿರುವಂತಹ ಮಾವಿನಕಾಯನ್ನೇ ಆರಿಸ್ಕೋಬೇಕು. ಯಾವುದೇ ಥರದ ಪೆಟ್ಟು ಬಿದ್ದಿರಬಾರ್ದು. ಮತ್ತು ಮಾವಿನಕಾಯಿ ಫ್ರೆಶ್ ಇರುವಾಗಲೇ ನಾವು ಉಪ್ಪಿನಕಾಯನ್ನು ಹಾಕ್ಕೋಬೇಕು. ಆದಷ್ಟು ಕಿತ್ಕೊಂಡ್ಬಂದ ತಕ್ಷಣವೇ ಉಪ್ಪಿನಕಾಯಿ ಹಾಕಿದರೆ ಎಷ್ಟು ದಿನ ಇಟ್ಟರೂ ಸಹ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ಮಾವಿನಕಾಯನ್ನು ಒಂದು ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೋಬೇಕು. ಅದರಲ್ಲಿ ಯಾವುದೇ ಥರದ ನೀರಿನಂಶ ಉಳ್ಕೋಬಾರ್ದು. ನೀರಿನಂಶ ಇತ್ತು ಅಂತ ಹೇಳಿದರೆ ಉಪ್ಪಿನಕಾಯಿ ಬೇಗನೆ ಹಾಳಾಗುತ್ತೆ. ಇವಾಗ ಮಾವಿನಕಾಯಿ ತೊಟ್ಟನ್ನು ಕಟ್ ಮಾಡಿ ತೆಗೆದು ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾವಿನಕಾಯನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೋಬೇಕು. ತೊಟ್ಟನ್ನು ತೆಗೆದ ನಂತರ ಅದರಲ್ಲಿ ಇನ್ನೂ ಸೊನ್ನೆ ಅಂಶ ಇತ್ತು ಅಂತ ಹೇಳಿದರೆ ಒಂದು ಬಟ್ಟೆ ಸಹಾಯದಿಂದ ಒರೆಸ್ಕೋಬೋದು. ಅಥವಾ ನಾವು ಮಾವಿನಕಾಯಿ ತೊಳೆಯುವಾಗಲೇ ತೊಟ್ಟನ್ನು ತೆಗೆದು ನೀರಲ್ಲಿ ನೆನೆ ಇಟ್ಟು ನಂತರ ಅದನ್ನು ಚೆನ್ನಾಗಿ ಒರೆಸಿ ಕೂಡ ನಾವು ಕಟ್ ಮಾಡ್ಕೋಬೋದು. ನಾನು ಸ್ವಲ್ಪ ದೊಡ್ಡ ಹೋಳುಗಳನ್ನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ದೊಡ್ಡ ಹೋಳುಗಳು ಬೇಡ ಅನ್ನೋದಾದರೆ ಸ್ವಲ್ಪ ಚಿಕ್ಕದಾಗೂ ಕೂಡ ಕಟ್ ಮಾಡ್ಕೋಬೋದು. ಉಳಿದಿರೋಂತಹ ಎಲ್ಲ ಮಾವಿನಕಾಯಿಗಳನ್ನು ಸಹ ಇದೇ ಸೈಜಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕಟ್ ಮಾಡಿರೋಂಥ ಪೀಸ್ಗಳನ್ನು ಈ ಲೋಟದಲ್ಲೇ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿಗೆ ಹಾಕುವಂತಹ ಎಲ್ಲ ಪದಾರ್ಥಗಳನ್ನು ಸಹ ಅದೇ ಲೋಟದಲ್ಲೇ ಅಳತೆ ಮಾಡಿ ಹಾಕ್ತೀನಿ. ಈ ಲೋಟದಲ್ಲಿ ಸುಮಾರು ಒಂದು 10 ಲೋಟದಷ್ಟು ಹೋಳುಗಳಾಗಿದೆ. ಕಟ್ ಮಾಡಿರೋಂಥ ಹೋಳುಗಳನ್ನು 1 ಗಂಟೆ ಈ ಬಟ್ಟೆ ಮೇಲೆ ಹರಡಿ ಬಿಡಬೇಕಾಗತ್ತೆ. ಹರಡೋದ್ರಿಂದ ಅದರಲ್ಲಿರೋಂತಹ ನೀರಿನಂಶ ಬತ್ತುತ್ತೆ. ಬಿಸಿಲಲ್ಲೇನು ಒಣಗಿಸೋದು ಬೇಡ, ನೆರಳಲ್ಲಿ ಒಣಗಿಸಿದ್ರೇ ಸಾಕಾಗತ್ತೆ. ಈ ಟೈಮಲ್ಲಿ ಉಪ್ಪಿನಕಾಯಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನು ಜೋಡಿಸ್ಕೊಳ್ಳೋಣ. 20 ರಿಂದ 25ರಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಜವಾರಿ ಬೆಳ್ಳುಳ್ಳಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದರದ್ದು ಸಿಪ್ಪೆ ತೆಗೆದು ಬೇಳೆ ಮೇಲಿನ ಸಿಪ್ಪೆನೂ ಕೂಡ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಹಾಗೇ ಜಜ್ಜು ಕೂಡ ಹಾಕ್ಬೋದು. ನಂತರ ನಾನು 1.5 ಲೋಟದಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ಆದಷ್ಟು ನಾನು ದಪ್ಪ ಸಾಸಿವೆ ತೊಗೊಂಡಿದ್ದೀನಿ. ದಪ್ಪ ಸಾಸಿವೆ ತೊಗೊಳ್ಳೋದ್ರಿಂದ ನಾವು ಅದ್ರ ಮೇಲಿನ ಸಿಪ್ಪೆನ ತೆಗಿಬೋದು. ನಾನು ಈ ಸಾಸಿವೆದು ಸಿಪ್ಪೆ ತೆಗೆದು ಉಪಯೋಗಿಸ್ತಾ ಇದ್ದೀನಿ. ಸಾಸಿವೆಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 5 ರಿಂದ 6 ಬಾರಿ ಪಲ್ಸ್ ಮೋಡಲ್ಲಿ ತಿರುಗಿಸಿದ್ರೆ ಅದು ಬೇಳೆ ಹೊಡ್ಕೊಳ್ಳುತ್ತೆ. ಆವಾಗ ಸಿಪ್ಪೆ ಸಪ್ರೇಟ್ ಆಗುತ್ತೆ. ಒಂದು ಮರದಲ್ಲಿ ಹಾಕಿ ಚಪ್ಪರಿಸೋದ್ರಿಂದ ಆ ಮೇಲಿನ ಸಿಪ್ಪೆನ ತೆಗಿಬೋದು. ನಂತರ ಉಳಿದಿರುವಂತಹ ಬೇಳೆಯನ್ನು ಪೌಡರ್ ಮಾಡಿ ಇಟ್ಕೋಬೇಕು. ಇವಾಗ ಅರ್ಧ ಲೋಟದಷ್ಟು ಬೆಲ್ಲನ ನಾನು ಕರಗಿಸಿ ಉಪ್ಪಿನಕಾಯಿಗೆ ಹಾಕ್ತಾ ಇದ್ದೀನಿ. ಡೈರೆಕ್ಟಾಗಿ ಹಾಗೆ ಕೂಡ ಸಣ್ಣಗೆ ಪುಡಿ ಮಾಡಿ ಹಾಕ್ಕೋಬೋದು. ಇದಕ್ಕೆ ಒಂದು 1/4 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ಅಂದರೆ ಟೀ ಲೋಟದಲ್ಲಿ 1/4 ಲೋಟದಷ್ಟು ನೀರನ್ನು ಹಾಕಿ ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ. ನೀರನ್ನು ಸ್ವಲ್ಪ ಹಾಕಿರೋದ್ರಿಂದ ಬೆಲ್ಲ ಕರಗೋ ಹೊತ್ತಿಗೆ ಪಾಕ ಬಂದಿರುತ್ತೆ. ಅದು ಕರಗಿದ ತಕ್ಷಣವೇ ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಹನಿ ಆ ಬೆಲ್ಲದ ಸಿರಪನ್ನು ಹಾಕಿ ಈ ಥರ ಒಟ್ಟುಗೂಡಿಸಿದಾಗ ಅದು ದುಂಡುಗೆ ಬರುತ್ತೆ. ಅಂದರೆ ನೀರಲ್ಲಿ ಕರಗೋದಿಲ್ಲ ಬೆಲ್ಲ. ಆವಾಗ ಪಾಕ ಬಂದಿದೆ ಅಂತ ಅರ್ಥ. ಇವಾಗ ಸ್ಟವನ್ನು ಆಫ್ ಮಾಡಿ ಬಿಸಿ ಇರುವಾಗಲೇ ಸೋಸಿಟ್ಕೋಬೇಕು. ಅದು ತಣ್ಣಗಾದ್ಮೇಲೆ ಸೋಸಕ್ಕೆ ಹೋದರೆ ಅದು ಗಟ್ಟಿಯಾಗಿಬಿಟ್ಟಿರುತ್ತೆ ಪಾಕ. ಆವಾಗ ಸೋಸಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬಿಸಿ ಇರುವಾಗಲೇ ಅದನ್ನು ಸೋಸಿ ಇಟ್ಕೋಬೇಕು. ನಂತರ ಇಲ್ಲಿ 1.5 ಲೋಟದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಕಾಯಿಸ್ಕೋಬೇಕು. ಎಣ್ಣೆ ಕಾಯಿಸ್ತಾ ಅದರಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಕಾಯಿಸ್ಕೋಬೇಕು. ಅಥವಾ ಆ ಥರ ಗೊತ್ತಾಗಿಲ್ಲ ಅಂದರೆ ನಾವು ಬೇರೆ ಒಗ್ಗರಣೆ ಎಲ್ಲ ಹಾಕುವಾಗ ಸಾಸಿವೆ ಸಿಡಿಲಿಕ್ಕೆ ಎಣ್ಣೆ ಕಾಯಿಸ್ಕೊಳ್ತೀವಲ್ವ, ಅಷ್ಟು ಕಾಯಿಸ್ಕೊಂಡು ಸ್ಟವನ್ನು ಆಫ್ ಮಾಡಿದ್ರೆ ಆಯಿತು. ಎಣ್ಣೆನ ತಣ್ಣಗಾಗಲಿಕ್ಕೆ ಬಿಡಬೇಕು. ಇವಾಗ ಈ ಉಪ್ಪಿನಕಾಯಿಗೆ ಹಾಕುವಂಥ ಎಲ್ಲ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. 3/4 ಲೋಟದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸಹ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸೇ ಹಾಕ್ಕೋಬೇಕು. ಆವಾಗ ಉಪ್ಪಿನಲ್ಲಿರುವಂಥ ನೀರಿನಂಶ ಎಲ್ಲ ಡ್ರೈ ಆಗುತ್ತೆ. 3/4 ಲೋಟದಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟಾಗಿ ಖಾರ ಇಲ್ಲ, ಹಾಗಾಗಿ ನಾನು 3/4 ಲೋಟ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಅಚ್ಕಾರದ ಪುಡಿನ ಸೇರಿಸ್ಕೋಬೇಕು. ಇದರಲ್ಲಿ ಅರ್ಧ ಗುಂಟೂರು ಮತ್ತು ಅರ್ಧ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಪುಡಿ ಮಾಡಿಸಿರೋಂಥ ಅಚ್ಕಾರದ ಪುಡಿ ಅದು. 1 ಲೋಟದಷ್ಟು ಸಾಸಿವೆ ಪುಡಿ ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೇಕಾದರೆ ಹಾಕ್ಕೋಬೋದು. ಹೆಚ್ಚಿಗೆ ಸಾಸಿವೆ ಪುಡಿ ಹಾಕೋದ್ರಿಂದ ರಸ ಜಾಸ್ತಿ ಸಿಗುತ್ತೆ. ನಂತರ 2 ಟೇಬಲ್ ಸ್ಪೂನಷ್ಟು ಮೆಂತೆಯನ್ನು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋ ಅಂತಹ ಅಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಿದ್ದೀನಿ.
ಬೆಳ್ಳುಳ್ಳಿ ಹಸಿಯಾಗಿ ಹಾಕಲಿಕ್ಕೆ ಇಷ್ಟ ಇಲ್ಲದೇ ಇರೋರು ಎಣ್ಣೆ ಕಾಯಿಸುವಾಗ ಎಣ್ಣೆಯಲ್ಲಿ ಬೇಕಂದರೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಸಾಸಿವೆನ ಸಿಡಿಸಿ ಕೂಡ ಹಾಕ್ಕೋಬೋದು. ನಂತರ ಕಾಯಿಸಿರುವಂತಹ ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಬೆಲ್ಲ ಕರಗಿಸಿಟ್ಟಿದ್ವಲ್ವ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಬೆಲ್ಲ ಹಾಕೋದನ್ನು ಮರ್ತಿದ್ದೆ, ಸ್ವಲ್ಪ ಕಲಸಿ ಆದಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಒಂದು 4-5 ತಾಸು ಹಾಗೆಯೇ ಮುಚ್ಚಿ ಇಡಬೇಕು. ಅಷ್ಟೊತ್ತಿಗೆ ಉಪ್ಪು ಕರಗಿ ಆ ಮಾವಿನಕಾಯಿನಲ್ಲಿರುವಂತಹ ನೀರಿನಂಶ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಗೊಜ್ಜು ತಯಾರಾಗಿರುತ್ತೆ. ನಾನು ಹೇಳಿದ್ನಲ್ವ ಬೆಲ್ಲ ಹಾಕೋದನ್ನು ಮರ್ತಿದ್ದೆ ಅಂತೇಳಿ. ಇವಾಗ ನಾನು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಬೆಲ್ಲ ಆಪ್ಷನಲ್ಲು, ನಮಗೆ ಬೇಕಿದ್ದರೆ ಹಾಕೋಬೋದು, ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು. ಬೆಲ್ಲ ಹಾಕೋದ್ರಿಂದ ಅದರಲ್ಲಿರೋಂಥ ಉಪ್ಪು ಖಾರ ಹುಳಿನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ, ಉಪ್ಪಿನಕಾಯಿ ರುಚಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ಬೆಲ್ಲವನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಇದನ್ನು ಒಂದು 4-5 ಗಂಟೆಗಳ ಕಾಲ ಹಾಗೆಯೇ ಬಿಟ್ಬಿಡಬೇಕು. ಈ ಉಪ್ಪಿನಕಾಯನ್ನು ಒಂದು 2 ದಿನಗಳ ಕಾಲ ನಾವು ಹೀಗೇ ಹೊರಗಡೆ ಇಟ್ಟರೆ ಅದು ಚೆನ್ನಾಗಿ ಹತ್ಕೊಳ್ಳುತ್ತೆ. ಆ ಹೋಳಿಗೆಲ್ಲ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇದು ಒಂದು 4-5 ತಾಸು ಆದಮೇಲೆ ನಾನು ತೋರಿಸ್ತಾ ಇರೋದು. ಚೆನ್ನಾಗಿ ಕರಗಿದೆ, ಅಂದರೆ ಉಪ್ಪು ಎಲ್ಲ ಕರಗಿ ಚೆನ್ನಾಗಿ ಗೊಜ್ಜು ರೆಡಿಯಾಗಿದೆ. ನಮಗೆ ಉಪ್ಪಿನಕಾಯಿ ಹಾಗೇ ಫ್ರೆಶ್ ಆಗಿ ಇರಬೇಕು, ಇದೇ ಥರನೇ ಇರಬೇಕು, ಆ ಹೋಳುಗಳೆಲ್ಲ ಗಟ್ಟಿಯಾಗೇ ಇರಬೇಕು ಅನ್ನೋದಾದರೆ ಈ ಟೈಮಲ್ಲೇ ನಾವು ಸ್ವಲ್ಪ ತೆಗೆದು ಫ್ರಿಜ್ಜಲ್ಲಿ ಕೂಡ ಎತ್ತಿ ಇಡ್ಬೋದು. ಇನ್ನೊಂದು ಸ್ವಲ್ಪ ನಾವು ಉಪಯೋಗಿಸ್ಲಿಕ್ಕೆ ಹೊರಗಡೆನೇ ಇಟ್ಕೊಂಡು ಹತ್ತಿದ ಮೇಲೆ ನಾವು 2-3 ದಿನ ಆದಮೇಲೆ ಚೆನ್ನಾಗಿ ಹತ್ಕೊಳ್ಳುತ್ತೆ, ಆವಾಗ ಉಪಯೋಗಿಸ್ಕೋಬೋದು. ಫ್ರಿಜ್ಜಲ್ಲಿ ತೆಗೆದಿಟ್ಟಿರುವಂತಹ ಉಪ್ಪಿನಕಾಯಿ ಇದೆಯಲ್ಲ ಅದು ತುಂಬ ದಿನಗಳ ಕಾಲ ಹಾಗೆಯೇ ಫ್ರೆಶ್ ಆಗಿ ಇರುತ್ತೆ. ಉಪ್ಪಿನಕಾಯಿ ಮೆತ್ತಗೂ ಆಗೋದಿಲ್ಲ, ಕಲರು ಕೂಡ ಚೇಂಜ್ ಆಗೋದಿಲ್ಲ. ರೆಡಿಯಾಗಿರುವಂತಹ ಉಪ್ಪಿನಕಾಯನ್ನು ಈ ಥರ ಗ್ಲಾಸ್ ಜಾರ್ಗಳಲ್ಲಿ ಅಥವಾ ಪಿಂಗಾಣಿ ಜಾರ್ಗಳಲ್ಲಿ ಹಾಕಿ ಇಟ್ಕೊಂಡ್ರೆ ನಾವು ವರ್ಷ ಪೂರ್ತಿ ಉಪಯೋಗಿಸ್ಕೋಬೋದು. ಈ ಮಾವಿನಕಾಯಿ ಉಪ್ಪಿನಕಾಯನ್ನು ಹಾಕುವಂಥ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ನೀವು ಒಮ್ಮೆ ಈ ಥರ ಉಪ್ಪಿನಕಾಯನ್ನು ಮಾಡಿ ಯಾವ ಥರ ಬಂದಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.